Hey my beautiful ladies, welcome and welcome back to my channel. So when you within vlog gonna start ಮಾಡೋಣ. Come let's go. So this vlog is about skincare. Like me, I like a magnet to a knife. ಸೊ ನಾನಿಲ್ಲಿ ಮೊದಲಿಗೆ ಯಾವೆಲ್ಲ ಐಟಮ್ಸ್ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ನಿಂಬೆಹಣ್ಣು ಇದು ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡೋದಕ್ಕೆ ಅಂತ. ಈ ರೀತಿ ಕೆಟ್ಟು ಹೋಗಿದ್ದ ನಿಂಬೆಹಣ್ಣು ಕೂಡ ಯೂಸ್ ಮಾಡ್ಬೋದು. ಸೊ ನಾನಂತೂ ಅದನ್ನೇ ಯೂಸ್ ಮಾಡೋದು. ಸೊ ಅರಿಶಿನ ಮತ್ತು ಟರ್ಮರಿಕ್ ಕಸ್ತೂರಿ ಹಳದಿ ಕೂಡ ತೊಗೊಂಡಿದ್ದೀನಿ. ಇದು ಫಾರ್ ಫೇಸ್ ಆ್ಯಂಡ್ ನಾರ್ಮಲ್ ಹಳದಿ ಬಾಡಿಗೆ ಅಂತ ಹೇಳಿ ಬಾಡಿ ಪ್ಯಾಕ್ ಅಂತ. ಆ್ಯಂಡ್ ಇವಾಗ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ, ಕಡಲೆ ಹಿಟ್ಟು ಮತ್ತು ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡೋದಕ್ಕೆ ಇವೆಲ್ಲ ಐಟಮ್ಸ್ ತೊಗೊಂಡಿದ್ದೀನಿ. ಮತ್ತು ಇದು ರೇಸರು ಫಾರ್ ಐಬ್ರೋಗೆ, ಫಾರ್ ಬಾಡಿ ಪ್ಯಾಕ್ಗೋಸ್ಕರ ಕಡಲೆ ಹಿಟ್ಟು ಕೂಡ ತೊಗೊಂಡಿದ್ದೀನಿ. ಹಾಗೆ ಸಕ್ಕರೆ ಕೂಡ ಸ್ಕ್ರಬ್ ಮಾಡೋದಕ್ಕೆ ಅಂತ ಹೇಳಿ. ಹಾಗೆ ಒಂದು ಸಿಟ್ ಮಾಸ್ಕ್ ತೊಗೊಂಡಿದ್ದೀನಿ, ಜುಡಿಯೋದಲ್ಲಿ ಪರ್ಚೇಸ್ ಮಾಡಿದ್ದು. ಹಾಗೆ ವಾಲ್ನಟ್ ಸ್ಕ್ರಬ್ಬು ಮತ್ತು ಹಿಮಾಲಯನ್ ನೀಮ್ ಫೇಸ್ ಪ್ಯಾಕು ನಂಗೆ ತುಂಬಾ ಇಷ್ಟ. ಕಾಲೇಜ್ ಡೇದಿಂದ ನಾನು ಅದನ್ನೇ ಯೂಸ್ ಮಾಡ್ತಿರೋದು. ಹಾಗೆ ಪತಂಜಲಿ ಅಲೋವೆರಾ ಜೆಲ್ಲು ಮತ್ತು ರೈಸರು, ಹಾಗೆ ನೇಲ್ ರಿಮೂವರು, ಹಾಗೆ ವಾಲ್ನಟ್ ಸ್ಕ್ರಬ್ ಕೂಡ. ಮತ್ತು ಇದು ಪ್ಯೂರ್ ಕೊಕೊನಟ್ ಆಯಿಲು. ಈ ಕಡೆ ಫೋಟೋಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಪ್ಯೂರ್ ಕೊಕೊನಟ್ ಆಯಿಲು, ಅಂದರೆ ವರ್ಜಿನ್ ಕೊಕೊನಟ್ ಆಯಿಲ್ ಅಂತಾರಲ್ಲ ಅದು. ಹಾಗೆ ಇದು ವೈಪ್ಸು. ಇದು ನನಗೆ ಅಂದರೆ ಟೀತ್ಗೋಸ್ಕರ ಅಂತಲೇ ತೊಗೊಂಡಿದ್ದು. ನನಗೆ ಇದು ಹೈಜಿನ್ ಪ್ರಪೋಸ್ ಅಂತ, ಅಂದರೆ ಗಮ್ಸ್ ಎಲ್ಲ ಸ್ಟ್ರಾಂಗ್ ಇರಲಿ ಅಂತ ಅದು ತೊಗೊಂಡಿದ್ದು. ಹಾಗೆ ಇದು ಟಂಗ್ ಕ್ಲೀನರ್. ಸೊ ಇದು ಕೊಕೊನಟ್ ಆಯಿಲ್ ಇದೆ, ವರ್ಜಿನ್ ಕೊಕೊನಟ್ ಆಯಿಲು ಬಾಟಲಲ್ಲಿ ಟ್ರಾನ್ಸ್ಫರ್ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ಇಷ್ಟೆಲ್ಲ ನಾನು ಇವಾಗ ಐಟಮ್ಸ್ ತೊಗೊಂಡಿದ್ದೀನಿ. ಸೊ ಹೇಗೆಲ್ಲ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ಮೇಲೆ. ಸೊ ತುಂಬ ದಿನ ಆಗಿದ್ದು ನನ್ನ ಸ್ಕಿನ್ ಕೇರು ಹೇರ್ ಕೇರ್ ಎಲ್ಲ ಮಾಡಿ. ಸೊ ತುಂಬ ದಿನ ಅಂದರೆ ಆಲ್ರೆಡಿ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದೇ ಲಾಸ್ಟ್ ಅಂತ ಅನ್ಕೋಬೋದು. ಥಿಂಕ್ ಅದು 1 ಇಯರ್ ಬ್ಯಾಕ್ ಅನಿಸುತ್ತೆ. ಸೊ ಗ್ರೂಮಿಂಗ್ ಸೆಷನ್ ಎಲ್ಲ ಮಾಡಿ. ಸೊ ಸ್ಕಿನ್ ಕೇರು ಹೇರ್ ಕೇರು ಇದೆಲ್ಲ ನಾನು ಮಾಡ್ಕೊಳ್ಳಲ್ಲ. ಯೂಸ್ವಲಿ ನಾನು ಡೈಲಿ ಅಂದರೆ ವೀಕ್ಲಿ ಬೇಸಿಸ್ ಎಲ್ಲ ಮಾಡ್ಕೊಳ್ಳಲ್ಲ, ಮಂತ್ಲಿನೂ ಮಾಡ್ಕೊಳ್ಳಲ್ಲ. ಬಟ್ ಈ ಸತಿ ನನಗೆ ತುಂಬಾ ಫೀಲ್ ಆಗ್ತಾ ಇದೆ, ತುಂಬ ಡಲ್ ಫೀಲ್ ಆಗ್ತಾ ಇದೆ. ಸೊ ಹಾಗಾಗಿ ಇವತ್ತಿನ ದಿನ ಸೊ ಸೆಲ್ಫ್ ಲವ್ ಮಾಡೋಣ ಅಂತೇಳಿ ಸೊ ಸ್ಕಿನ್ ಕೇರು ಮತ್ತು ಹೇರ್ ಕೇರ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಯಾವೆಲ್ಲ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ, ಹಾಗೆ ನಾನು ಯಾವ ರೀತಿ ಮನೆಯಲ್ಲಿ ಸಿಂಪಲಾಗಿ ಮಾಡ್ಕೊತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಹೋದ ವರ್ಷ ಯಾಕಂದರೆ ನಾವು ಮನೆ ಶಿಫ್ಟ್ ಮಾಡಿದ್ವಿ ಆ್ಯಂಡ್ ತುಂಬ ಬಿಸಿ ಸ್ಕೆಡ್ಯೂಲ್ ಹಾಗಾಗಿ ಸೊ ಹೋದ ವರ್ಷ ನನಗೆ ಒಂದು ಸ್ವಲ್ಪ ನನಗೋಸ್ಕರ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡು ಸೊ ನಾನು ಅವತ್ತು ಆ ವಿಡಿಯೋ ಮಾಡಿದೆ, ಸೇಮ್ ಆ್ಯಸ್ ಇಟ್ ಇದೆ. ಸೊ ನಾನು ಇವಾಗ ಕೂಡ ಅದೇ ಮಾಡ್ತಾಯಿದ್ದೀನಿ, ಅದೇ ಪ್ರಾಡಕ್ಟು ಅದೇ. ಬಟ್ ಇವಾಗ ಮತ್ತೆ ಏನು ಚೇಂಜಸ್ ಮಾಡಿದ್ದೀನಿ, ಇದರಲ್ಲಿ ನಾನು ಯಾವೆಲ್ಲ ಪ್ರಾಡಕ್ಟ್ ಯೂಸ್ ಮಾಡಿದ್ದೀನಿ. ಸೊ ನಾನು ಇದನ್ನು ಮುಂಚೆ ಕಾಲೇಜ್ ಡೇಸಲ್ಲೂ ಕೂಡ ಇದೇ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ದೆ, ಇವಾಗ ಕೂಡ ಇದೇ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಯಾವುದನ್ನು ಚೆಕ್ ಮಾಡಿಲ್ಲ. ಸೊ ಅದೇ ನನಗೆ ತುಂಬ ಚೆನ್ನಾಗಿ ಅನಿಸುತ್ತೆ. 2 ಮಂತ್ಸಿಂದ ನನಗೆ ಲಿಟಲ್ ಬಿಮ್ಸ್ ಎಲ್ಲ ಈ ಕಡೆ ಎಲ್ಲ ಆಗಿದ್ವು, ಬಟ್ ಇವಾಗಿಲ್ಲ. ಸ್ಕಿನ್ನಲ್ಲಿ ಇವಾಗ ಸದ್ಯಕ್ಕೆ ಯಾವ ಮಾರ್ಕ್ಸ್ ಇಲ್ಲ, ಹಾಗೆ ಪಿಂಪಲ್ಸು ಇಲ್ಲ. ಸೊ 1 ಮಂತ್ ಬ್ಯಾಕ್ ತುಂಬಾ ಪಿಂಪಲ್ಸು ಇದೆಲ್ಲ ಅಂದರೆ ಲಿಟಲ್ ಬಿಟ್ ಬಾಮ್ಸ್ ಎಲ್ಲ ಇತ್ತು. ಬಟ್ ನಾನು ಅದಕ್ಕೇನು ಮಾಡ್ಕೊಳ್ಳಿಲ್ಲ. ತಾನೇ 1 ಮಂತ್ 2 ಮಂತನೇ ಅಲ್ಲಿ ತನಕನೂ ಇದ್ದದು. ಸೊ ಆ ಟೈಮಲ್ಲಿ ನನಗೆ ಟೈಮೂ ಇರಲಿಲ್ಲ, ಹಾಗೆ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ನನಗೆ ಟೈಮೂ ಇರಲಿಲ್ಲ. ಹಾಗಾಗಿ ನಾನು ಹಾಗೇನೆ ಬಿಟ್ಟಿದ್ದೆ. ಸೊ ಇವಾಗ ಸದ್ಯಕ್ಕೆ ಕ್ಲೀನಾಗಿಯೇ ಇದೆ. ಸೊ ಹಾಗಾಗಿ ಪಿಂಪಲ್ಗೋಸ್ಕರ ಸಪ್ರೇಟ್ ಏನೋ ಮಾಡಬೇಕು ಅಂತ ಇಲ್ಲ, ಜಸ್ಟ್ ಫೇಸ್ ಪ್ಯಾಕ್ ಮಾಡ್ತೀನಿ ಅಷ್ಟೇ. ಸೊ ಬನ್ನಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಕಮ್ ಲೆಟ್ಸ್ ಗೋ. ಸೊ ಇವಾಗ ನಾನು ಮೆಸಿ ಬನ್ ಹಾಕೋತೀನಿ. ಫೇಸ್ ಪ್ಯಾಕ್ ಎಲ್ಲ ಮಾಡುವಾಗ ಕೂದಲು ಅಡ್ಡ ಬರಲ್ಲ, ಹಾಗಾಗಿ ಸೊ ಮೇಲೆ ಕಟ್ಬಿಡ್ತೀನಿ. ಸೊ ಲಾಂಗ್ ಇದ್ದಾವೆ ಅಲ್ವಾ, ಸೊ ಹಾಗಾಗಿ ಸೊ ಈ ರೀತಿ ಕಟ್ಟಿ ಅದಾದಮೇಲೆ ಇವಾಗ ನೆಕ್ಸ್ಟು ಸ್ಕಿನ್ ಕೇರನ್ನು ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ನಾನು ಮೊದಲಿಗೆ ವೈಪ್ಸ್ ತೊಗೊಂಡಿದ್ದೀನಿ. ವೈಪ್ಸಿಂದ ನಾನು ಏನು ಮೇಕಪ್ ಮಾಡ್ಕೊಂಡಿದ್ದೀನಿ ಅದೆಲ್ಲ ರಿಮೂವ್ ಮಾಡೋದಕ್ಕೆ ಅಂತೇಳಿ. ಆ್ಯಕ್ಚುಲಿ ನಾನೇನು ಮೇಕಪ್ ಮಾಡ್ಕೊಂಡಿಲ್ಲ, ಜಸ್ಟ್ ನಾನು ಪೌಡ್ರು ಅಷ್ಟೇ ಹಾಕಿದ್ದು. ಸೊ ಅದಾದಮೇಲೆ ಲಿಪ್ಸ್ಟಿಕ್ಕು. ನಾನು ಯಾವುದೇ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡಲ್ಲ. ನಾನು ನಾರ್ಮಲಾಗಿ ಫೇಸ್ ಕ್ರೀಮ್ ಆ್ಯಂಡ್ ಪೌಡ್ರ್ ಯೂಸ್ ಮಾಡ್ತೀನಿ ಯಾವಾಗಲೂ. ಸೊ ಇವತ್ತಿಗೆ ನಾನು ಜಸ್ಟ್ ಪೌಡ್ರ್ ಯೂಸ್ ಮಾಡಿದ್ದು, ಬಿಕಾಸ್ ಆಫ್ ವ್ಲಾಗ್ ಮಾಡ್ತಿರ್ತೀನಲ್ವ, ಹಾಗಾಗಿ ಲಿಪ್ಸ್ಟಿಕ್ ಆ್ಯಂಡ್ ಪೌಡ್ರ್ ಯೂಸ್ ಮಾಡ್ತೀನಿ ವ್ಲಾಗ್ ಮಾಡಬೇಕಂತಂದರೆ. ಸೊ ಯಾವುದಾದ್ರೂ ಪಾನ್ಸು ಅಥವಾ ಇನ್ನು ಬೇರೆ ಯಾವುದಾದ್ರೂ ಪೌಡ್ರ್ ಯೂಸ್ ಮಾಡ್ತೀನಿ. ಜಾಸ್ತಿ ಯೂಸ್ ಮಾಡೋದು ಪಾನ್ಸ್ ಪೌಡ್ರು. ಹಾಗಾಗಿ ಅದು ಕೂಡ ನಮ್ಮ ಫೇಸ್ ಮೇಲೆ ಇರಬಾರ್ದು. ಸೊ ಹಾಗಾಗಿ ನಾನು ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಸೊ ಅದಾದಮೇಲೆ ಸೊ ಜಾಸ್ತಿ ಕೆಮಿಕಲ್ಸ್ ಇರದೇ ಇರೋದ್ರಿಂದ ನಾನು ಜಸ್ಟ್ ವೈಪ್ಸಿಂದ ಯೂಸ್ ಮಾಡ್ತೀನಿ ಅಷ್ಟೇ. ಇಲ್ಲಾಂದರೆ ಫೇಸ್ ವಾಶ್ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಅಲೋವೆರಾ ಜೆಲ್ ಯೂಸ್ ಮಾಡ್ತಾಯಿದ್ದೀನಿ. ಇದು ನನ್ನ ಫೇಸ್ ಹೇರ್ಸ್ ಏನಿರುತ್ತಲ್ಲ ಅದನ್ನು ರಿಮೂವ್ ಮಾಡೋದಕ್ಕೆ ಅಂತ ಚೆನ್ನಾಗಿ ಮಾಯ್ಶ್ಚರೈಸರ್ ಮಾಡ್ಕೊತಾ ಇದ್ದೀನಿ. ಸೊ ಇದರಿಂದ ಏನೂ ಸೈಡ್ ಎಫೆಕ್ಟ್ ಆಗೋಲ್ಲ ಅಂತ ಹೇಳಿ. ಸೊ ಈ ರೀತಿ ನಮಗೆ ನೀಟಾಗಿ ಕಾಣಿಸ್ಬೇಕು ಅಲೋವೆರಾ ಜೆಲ್ಲು ಮುಖದ ಮೇಲೆ ತುಂಬ ಜಾಸ್ತಿನೇ ಇರಬೇಕು. ಸೊ ನಾನಿಲ್ಲಿ ಅಂದರೆ 45 ಡಿಗ್ರಿ ಅಲ್ಲಿ ಆ್ಯಂಗಲಲ್ಲಿ ಇಟ್ಕೊಂಡು ಇದನ್ನು ರೇಸರ್ ಮಾಡ್ಕೋಬೇಕಾಗತ್ತೆ. ಸೊ ಒಂದೆರಡು ಸತಿ ಮಾಡಿಕೊಂಡ್ರೆ ನಿಮಗೆ
ಅದು ಗೊತ್ತಾಗುತ್ತೆ. ಸೊ ನೋಡಿ ಎಷ್ಟೊಂದು ಕ್ಲೀನಾಗಿದೆ ಫೇಸು. ಆವಾಗ ನಾನು ಅದಾದಮೇಲೆ ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ನಾರ್ಮಲ್ ಜಸ್ಟ್ ವಾಟರಿಂದ ಅಷ್ಟೇ. ಸೊ ಅದಾದಮೇಲೆ ನಾನು ಇವಾಗ ಸ್ಕ್ರಬ್ ಮಾಡ್ಕೊತಾ ಇದ್ದೆ. ಇದಂತೂ ನನ್ನ ತುಂಬ ಫೇವ್ರೆಟ್ ಅಂತಲೇ ಹೇಳ್ಬೋದು. ನನ್ನ ಪಿ ಇಂದ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಆವಾಗಿಂದ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ತುಂಬಾ ಇಷ್ಟ ಇದೆ. ಸ್ಮೆಲ್ ಕೂಡ ನನಗೆ ತುಂಬಾ ಇಷ್ಟ ಆಗುತ್ತೆ. ಸ್ಕ್ರಬ್ ಆ್ಯಂಡ್ ರೋಸ್ ವಾಟರ್ ಮಿಕ್ಸ್ ಮಾಡಿಕೊಂಡು ನಾನಿವಾಗ ಫೇಸ್ನ ರಬ್ ಮಾಡ್ತಾ ಇದ್ದೀನಿ. ಸ್ಮೂತಾಗಿ ರಬ್ ಮಾಡ್ತಾ ಇದ್ದೀನಿ. ಒಂದು 2 ಮಿನಿಟ್ಸ್ ಅಷ್ಟೇ ಮಾಡ್ಕೊತೀನಿ, ಜಾಸ್ತಿ ಏನಿಲ್ಲ. ಅಂದರೆ ನಮ್ಮದು ಇವಾಗೆಲ್ಲ ಹಬ್ಬ ಎಲ್ಲ ಬರುತ್ತಲ್ಲ, ತುಂಬಾ ಡಲ್ಲಾಗಿರುತ್ತೆ ಫೇಸು. ಅಂದರೆ ನಿದ್ದೆ ಇರೋಲ್ಲ, ಆಮೇಲೆ ತುಂಬ ಉಪವಾಸಗಳನ್ನೆಲ್ಲ ಮಾಡಿರ್ತೀವಿ. ಸೊ ಹಾಗಾಗಿ ಫುಲ್ ಡಲ್ಲಾಗಿರುತ್ತೆ ಆ್ಯಂಡ್ ಬ್ಲ್ಯಾಕ್ ಕೂಡ ಆಗಿರುತ್ತೆ. ಸೊ ಹಾಗಾಗಿ ನನಗೋಸ್ಕರ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನಿವಾಗ ಸ್ಕ್ರಬ್ ಮಾಡಿಕೊಂಡೆ. ಅದಾದಮೇಲೆ ನಾನು ಪ್ಯೂರ್ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ, ವರ್ಜಿನ್ ಕೊಕೊನಟ್ ಆಯಿಲು. ಸೊ ಇದು ನಿರ್ಮಲ್ ಕೊಕೊನಟ್ ಆಯಿಲು ನಾನಿವಾಗ ಟ್ರಾನ್ಸ್ಫರ್ ಮಾಡಿದ್ದೀನಿ ಬೇರೆ ಬಾಟಲ್ಗೆ. ಇದನ್ನು ನಾನು ಒಂದು 2 ಮಿನಿಟ್ ಮಸಾಜ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಆ್ಯಸ್ ಅ ಮಸಾಜ್ ಕ್ರೀಮ್ ಥರ. ನಾನು ಬೇರೆ ಯಾವ ಪ್ರಾಡಕ್ಟ್ನು ಇಲ್ಲಿ ಯೂಸ್ ಮಾಡ್ತಾಯಿಲ್ಲ. ಸೊ ಇದಿಲ್ಲ ಅಂತಂದರೂ ಮನೆಯಲ್ಲಿ ಪ್ಯಾರಾಚೂಟ್ ಆಯಿಲ್ ಇರುತ್ತಲ್ಲ, ಅದು ಕೂಡ ಯೂಸ್ ಮಾಡ್ತಾ ಇರ್ತೀನಿ. ಅದು ಕೂಡ ಅಷ್ಟೇ ಸೇಮ್ ರಿಸಲ್ಟೇ ಬರುತ್ತೆ. ಸೊ ನಾನಿವಾಗ ಇದನ್ನು ಯೂಸ್ ಮಾಡ್ತೇನೆ. ನೋಡಿ ಈ ರೀತಿ ಕಾಣಿಸುತ್ತೆ ಫೇಸು. ಅದಾದಮೇಲೆ ನಾನು ವೈಲ್ಡ್ ಟರ್ಮರಿಕ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ಕಸ್ತೂರಿ ಹಳದಿ. ಜಸ್ಟ್ ಒಂದು ಹಾಫ್ ಸ್ಪೂನ್ ಅಷ್ಟೇ ಹಾಕ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಬೇಕಷ್ಟೆ. ಮಸಾಜ್ ಮಾಡಿ ಒಂದು 5 ಮಿನಿಟ್ ಅಷ್ಟೇ ಬಿಡ್ತೀನಿ, ಜಾಸ್ತಿ ಹೊತ್ತಿಲ್ಲ. ಸೊ 5 ಮಿನಿಟ್ ಆದಮೇಲೆ ಫೇಸ್ ವಾಶ್ ಮಾಡ್ಕೊತೀನಿ. ಸೊ ನಾನಿವಾಗ ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ಇವಾಗ ನೋಡಿ ನನಗೆ ಮೆನಿಕ್ಯೂರ್ ಪೆಡಿಕ್ಯೂರ್ ಮಾಡೋ ಅವಶ್ಯಕತೆನೇ ಇಲ್ಲ. ಸೊ ಕೈಯಲ್ಲಿ ಎಷ್ಟೊಂದು ಚೆನ್ನಾಗೇ ಇದ್ದಾವೆ. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು ಇಲ್ಲ. ಸೊ ಬಟ್ ಯಾವಾಗಲಾದರೂ ಅಷ್ಟೇ. ಆ್ಯಕ್ಚುಲಿ ಇವಾಗ ವಿಡಿಯೋಗೋಸ್ಕರ ಅಂತಲೇ ನಾನು ಮಾಡ್ಕೊತಾ ಇರೋದು. ಯೂಸ್ವಲಿ ಇಲ್ಲಾಂದರೆ ಮಾಡಲ್ಲ. ಜಸ್ಟ್ ನೀಲ್ ರಿಮೂವರ್ ಎಲ್ಲ ಮಾಡ್ಕೊತೀನಿ. ನೀಲ್ ರಿಮೂವರ್ ಮಾಡಿ ಸೊ ನೀಟಾಗಿ ಉಗುರನ್ನು ಕಟ್ ಮಾಡ್ಕೊತೀನಿ ಅಷ್ಟೇ. ನೋಡಿ ಕಾಲುಗಳು ಕೂಡ ಅಷ್ಟೇ ಚೆನ್ನಾಗಿದ್ದಾವೆ, ಏನು ಮಾಡದೇ ಇದ್ದರು. ಯಾಕಂದರೆ ನಾನು ಮನೇಲೆಲ್ಲ ತಿರುಗಾಡಲ್ವಲ್ಲ, ಹಾಗಾಗಿ ಚೆನ್ನಾಗೇ ಇರುತ್ತೆ. ಸೊ ಹಾಟ್ ವಾಟರ್, ಇದು ಹಾಟ್ ವಾಟರಲ್ಲಿ ಸಾಲ್ಟು ಮತ್ತು ಪೆಟಲ್ಸು ಹಾಗೆ ನಿಂಬೆಹಣ್ಣು ಆ್ಯಂಡ್ ಹ್ಯಾಂಡ್ ವಾಶು ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು 5 ಮಿನಿಟ್ ಅಷ್ಟೇ, ಜಾಸ್ತಿ ಏನು ಬೇಡ. ಆಲ್ರೆಡಿ ನಿಮಗೆ ನನ್ನ ಕಾಲುಗಳನ್ನು ಕೈಗಳನ್ನು ತೋರಿಸ್ದೆ, ತುಂಬ ಸಾಫ್ಟಾಗಿ ಚೆನ್ನಾಗೇ ಇದ್ದಾವೆ. ಸೊ ಇದೆಲ್ಲ ಮಾಡೋ ಅವಶ್ಯಕತೆನೇ ಇಲ್ಲ. ಬಟ್ ಆದರೂ ನಾನು ನಿಮಗೆ ತೋರಿಸೋದಕ್ಕಂತ ಮಾಡಿದೆ. ಆ್ಯಂಡ್ ನನಗೆ ಕೂಡ ಚೆನ್ನಾಗಿ ಅನ್ನಿಸ್ತು ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ಅದಾದಮೇಲೆ ನೀಮ್ ಫೇಸ್ ಪ್ಯಾಕ್ ಹಾಕ್ಕೊಂಡು ಒಂದು 10 ಮಿನಿಟ್ ಆದಮೇಲೆ ಫೇಸ್ ವಾಶ್ ಮಾಡ್ಕೊತಾ ಇದ್ದೀನಿ. ಸೊ ಇದರಿಂದ ಕೂಡ ಅಷ್ಟೇ ಪಿಂಪಲ್ಸ್ ಎಲ್ಲ ಹೋಗುತ್ತೆ ಮತ್ತು ಫೇಸ್ ಚೆನ್ನಾಗಿ ಕ್ಲೀನ್ ಕೂಡ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡಿದೆ. ಸೊ ನಾನಂತೂ ವ್ಯಾಕ್ಸ್ ಎಲ್ಲ ಮಾಡ್ಕೊಳ್ಳಲ್ಲ, ತುಂಬ ರೇರ್ ಅನ್ನೋಕ್ಕಿಂತ ಮಾಡ್ಕೊಳ್ಳೋದೇ ಇಲ್ಲ. ಸೊ ಇವಾಗ ನಾನು ಇಲ್ಲಿ ಹ್ಯಾಂಡ್ ವಾಶ್ ಯೂಸ್ ಮಾಡಿಕೊಂಡು ಅಂದರೆ ಪೌಡಿ ಹೇರ್ ರಿಮೂವರ್ ಮಾಡ್ಕೊತಾ ಇದ್ದೀನಿ. ಸೊ ಸ್ನಾನಕ್ಕೆ ಹೋದಾಗೂ ಕೂಡ ಮಾಡ್ಕೋಬೋದು. ಬಟ್ ಇಲ್ಲಿ ಪ್ಯೂರ್ ಶೂಟ್ಗೋಸ್ಕರ ನಾನು ಹೊರಗಡೆನೇ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಾನು ಸ್ನಾನ ಟೈಮಲ್ಲೇ ಇದನ್ನೆಲ್ಲ ಮಾಡ್ಕೊಳ್ಳೋದು. ಸೊ ಆರಾಮಾಗಿ ಅಂದರೆ ಎಲ್ಲ ಕ್ಲೀನ್ ಆಗುತ್ತೆ. ಸೊ ಇದಕ್ಕೆಲ್ಲ ನಮಗೆ ಸಪ್ರೇಟ್ ಟೈಮ್ ಬೇಕಾಗಿಲ್ಲ, ಸ್ನಾನ ಟೈಮಲ್ಲೇ ಇದೆಲ್ಲ ಮುಗಿಯುತ್ತೆ. ಅದಾದಮೇಲೆ ನಾನು ಇವಾಗ ನೇಲ್ ಪಾಲಿಷ್ ಹಾಕ್ಕೊತಾ ಇದ್ದೀನಿ. ನನಗೆ ನೇಲ್ ಪಾಲಿಷ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ, ಬ್ರೌನ್ ಕಲರ್ ನೇಲ್ ಪಾಲಿಷು. ಅದಾದಮೇಲೆ ಇಲ್ಲಿ ನಾನು ಆಯಿಲ್ ಮಸಾಜ್ ಮಾಡ್ಕೊತಾ ಇದ್ದೀನಿ ಫಾರ್ ಹೇರ್ಸ್. ಸೊ ನಾನು ಜಾಸ್ತಿ ಏನು ಕೇರ್ ಮಾಡ್ಕೊಳ್ಳೋಕೆ ಹೋಗಲ್ಲ ಹೇರ್ಸ್ಗೋಸ್ಕರ, ಜಸ್ಟ್ ಆಯಿಲ್ ಮಸಾಜು ಮತ್ತು ಶಾಂಪು ಅಷ್ಟೇ ನಂದು. ಸೊ ಇವಾಗ ನಾನು ಜಸ್ಟ್ ಟ್ಯಾಪ್ ಮಾಡ್ತಾಯಿದ್ದೀನಿ ಅಷ್ಟೇ, ಜಾಸ್ತಿ ಆಯಿಲ್ ಮಸಾಜ್ ಎಲ್ಲ ಮಾಡ್ಕೊಳ್ಳಲ್ಲ. ಬಿಕಾಸ್ ಇವಾಗ ನೋಡಿ ಎಷ್ಟೊಂದೆಲ್ಲ ಮಾಡಿದೆ, ನನಗೆ ಟೈಮ್ ಸಾಕಾಗಲ್ಲ. ಸೊ ಹಂಗಾಗಿ ಜಸ್ಟ್ ಸ್ಕಾಲ್ಪಿಂಗ್ ಮಾತ್ರ ಹಾಕ್ಕೊತಾ ಇದ್ದೀನಿ. ತುಂಬ ಜಾಸ್ತಿ ಹೇರ್ಸ್ಗೆ ಆಯಿಲ್ ಹಾಕ್ಕೊಂಡ್ರೆ ನನಗೆ ವಾಶ್ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ. ಸೊ ಹಾಗಾಗಿ ಇವಾಗ ಸ್ನಾನ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಸ್ನಾನ ಮಾಡೋಕ್ಕಿಂತ ಮುಂಚೆ ಸೊ ಇವಾಗ ನಾನು ಮೇನ್ ಇಂಗ್ರೀಡಿಯೆಂಟ್ ಹೇಳ್ಬಿಡ್ತೀನಿ. ಫ್ಲಾಕ್ಸ್ ಸೀಡ್ಸು ಮತ್ತು ನೀರು ಹಾಕಿ ಚೆನ್ನಾಗಿ ಕುದಿಸ್ಬೇಕು, ಅದು ಜೆಲ್ ಫಾರ್ಮ್ ಆಗುತ್ತೆ. ಸೊ ಅದನ್ನು ನಾನು ಹೇರ್ ವಾಶ್ ಮಾಡ್ಕೋ ಟೈಮಲ್ಲಿ ಯೂಸ್ ಮಾಡ್ತೀನಿ. ಅದಾದಮೇಲೆ ನಾನು ನೈಟ್ ಟೈಮಲ್ಲಿ ಈ ಒಂದು ಮಾಸ್ಕ್ ಹಾಕ್ಕೊಂಡು ಮಲ್ಕೋತೀನಿ, ಇಷ್ಟೇ. ಸೊ ಇದಾಗಿತ್ತು ನನ್ನ ಗ್ರೂಮಿಂಗ್ ಸೆಷನ್. ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.